ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ತರಗತಿಯಲ್ಲಿ 6ನೇ ತರಗತಿಯ ಭಾಗ 2 ಅಲ್ಲಿ ಬರುವಂಥ ದೈಹಿಕ ಶಿಕ್ಷಣ ವಿಭಾಗದ ಉದ್ದ ಜಿಗಿತ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಹಿಂದೆ ನಾನು 6ನೇ ತರಗತಿಯ ಭಾಗ 1 ಅಲ್ಲಿ ಬರುವಂತಹ ಎಲ್ಲ ಅಧ್ಯಾಯಗಳನ್ನು ಸಂಪೂರ್ಣವಾಗಿ ಮುಗಿಸಿದ್ದೀನಿ. ಈ ಎಲ್ಲ ತರಗತಿಗಳು ಯಾರಿಗೆ ಯೂಸ್ ಆಗುತ್ತೆ ಅಂದರೆ ಯಾರೆಲ್ಲ ದೈಹಿಕ ಶಿಕ್ಷಕರಾಗಲು ತಯಾರಿಯನ್ನು ನಡೆಸ್ತಾ ಇದ್ದೀರೋ ಅವರಿಗೆ ಈ ಒಂದು ವಿಡಿಯೋಗಳನ್ನು ಹೆಲ್ಪ್ ಆಗುತ್ತೆ. ಹಾಗೆ 6ನೇ ತರಗತಿಯ ಮಕ್ಕಳಿಗೂ ಸಹ ಈ ಒಂದು ತರಗತಿ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಈ ಒಂದು ಉದ್ದ ಜಿಗಿತ ಎಂಬ ಟಾಪಿಕ್ದಲ್ಲಿ ನಾವೇನೇನು ತಿಳ್ಕೊತೀವಿ ಅಂದರೆ 6ನೇ ತರಗತಿಯಲ್ಲಿ ಜಿಗಿತದ ಗುಂಡಿಯ ಆಕಾರ ಹೇಗಿರುತ್ತೆ ಮತ್ತು ಅದರ ಅಳತೆ ಎಷ್ಟು ಇರುತ್ತೆ, ರನ್ವೇ ಅಂದ್ರೇನು, ಜಿಗಿತಗಾರರು ಮಾಡುವಂಥ ಅಕ್ರಮಗಳು ಅಂದರೆ ತಪ್ಪುಗಳ್ಯಾವ್ಯಾವು, ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ದಾಖಲೆಗಳೇನು, ಟೇಕ್ ಆಫ್ ಬೋರ್ಡ್ ಬಗ್ಗೆ ತಿಳ್ಕೊತೀವಿ. ಹಾಗೆ ಜಿಗಿತದ ಸ್ಪರ್ಧೆಯ ನಿಯಮಗಳು, ಈ ಎಲ್ಲ ಒಂದು ವಿಷಯಗಳನ್ನು ಮಾಡ್ತೀವಿ ನಾವು ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ಪ್ರಸ್ತಾವನೆ ಕೊಟ್ಟಿದ್ದಾರೆ ಉದ್ದ ಜಿಗಿತದ ಕುರಿತು. ಮೇಲಾಟಗಳ ಸ್ಪರ್ಧೆಗಳಲ್ಲಿ ಉದ್ದ ಜಿಗಿತವು ಕೂಡ ಬಹುಮುಖ್ಯವಾದಂಥ ಒಂದು ಸ್ಪರ್ಧೆಯಾಗಿದೆ. ಮಕ್ಕಳು ಹೆಚ್ಚು ಇಷ್ಟಪಟ್ಟು ಸುಲಭವಾಗಿ ಜಿಗಿಯುವಂಥ ಸ್ಪರ್ಧೆ ಇದಾಗಿದೆ. ಈ ಸ್ಪರ್ಧೆಯು ಮುಖ್ಯವಾಗಿ ಕ್ರೀಡಾಪಟುವಿನ ವೇಗ, ಕಾಲುಗಳ ಸ್ಫೋಟಕ ಶಕ್ತಿ, ನರಸ್ನಾಯುಗಳು ಸಂಯೋಜನೆ ಈ ಎಲ್ಲದರ ಮೇಲೆ ಏನಾಗಿರುತ್ತೆ ಈ ಒಂದು ಉದ್ದ ಜಿಗಿತ ಕ್ರೀಡೆ ಅವಲಂಬನೆಯಾಗಿರುತ್ತೆ. ಜಿಗಿತದ ಗುಂಡಿಯ ಆಕಾರ ಮತ್ತು ಅಳತೆ ಹೇಗಿರುತ್ತೆ ಅಂತಂದರೆ, ಜಿಗಿತದ ಗುಂಡಿಯನ್ನು ಮೃದುವಾಗಿ ಮತ್ತು ಸ್ವಲ್ಪ ಒದ್ದೆಯಾಗಿ ಮರಳಿನಿಂದ ಏನು ಮಾಡ್ತಾರೆ ತುಂಬಿಸ್ತಾರೆ. ಅದರ ಮಟ್ಟವು ನೆಲದ ಮಟ್ಟಕ್ಕಿಂತ ಏನಿರುತ್ತೆ ಅದರ ಮಟ್ಟವು ನೆಲದ ಮಟ್ಟಕ್ಕಿರಬೇಕು. ಅಂದ್ರೆ ಅದು ಎಷ್ಟು ಆಳ ಆಗಿರ್ತೀವೋ ಅದು ಆಳ ಮರುಬು ಏನು ಮಾಡ್ತೀವಿ ಅಂತಂದರೆ ಆ ನೆಲದ ಸಮವಾಗಿ ಏನು ಮಾಡ್ತಾರೆ ಆ ಡಸ್ಟನ್ನು ಹಾಕ್ತಾರೆ. ಸಾಫ್ಟ್ ಆಗಿರುವಂತಹ ಮಣ್ಣನ್ನು ಈ ಉದ್ದ ಜಿಗಿತದಲ್ಲಿ ಬಳಸಬೇಕು. ಏಕೆಂದರೆ ಬಿದ್ದರೆ ನೋವು ಪೆಟ್ಟಾಗಬಾರ್ದು ಅಂತೇಳಿ ಏನು ಮಾಡ್ತಾರೆ ಸಾಫ್ಟ್ ಆಗಿರುವಂತಹ ಮಣ್ಣನ್ನು ಬಳಸ್ತಾರೆ. ಇದು ರನ್ವೇ. ಇದು ಎಷ್ಟಿರುತ್ತೆ ರನ್ವೇ ಅಂದರೆ 40ರಿಂದ 50 ಮೀಟರ್ ಇರುತ್ತೆ. ಇದು ಗುಂಡಿ, ಇಷ್ಟು ಗುಂಡಿ ಹಾಕಿರ್ತಾರೆ. ಇದು 9ರಿಂದ ಇದು ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ ಅಂದರೆ 9ರಿಂದ 12 ಮೀಟರ್ ಇರ್ತೈತೆ ಉದ್ದ. ಹಾಗಾದರೆ ಇದು ಜಿಗಿತದ ಗುಂಡಿ, ಇದು ಇಷ್ಟು ಜಿಗಿತದ ಗುಂಡಿ ಇರುತ್ತೆ. ಇದು 2.75 ಮೀಟರಿಂದ 3 ಮೀಟರ್ ಗಂಟ ಇರ್ತೈತೆ. ಇದು ಇಲ್ಲಿಂದ ಇಲ್ಲಿ ಗಂಟೆ ಎಷ್ಟಿರುತ್ತಪ್ಪ ಅಂದ್ರೆ ಇದು 2.75 ಮೀಟರ್. ಇದು ಅಗಲ ಆಯಿತು, ಇದು ಉದ್ದ ಆಯಿತು. ಇದು ಇವಾಗ ಇಲ್ಲಿ ಟೇಕಪ್ ಬೋರ್ಡ್ ಅಂತ ಬರುತ್ತೆ. ಇದು ಎಷ್ಟಿರ್ತಂದರೆ ಇದು 1ರಿಂದ 3 ಮೀಟರ್ ಇರ್ತೈತೆ. ಇಲ್ಲಿ ರನ್ವೇ ಅಂತಾರೆ ಇದಕ್ಕೆ ರನ್ವೇ. ಇದು ಎಷ್ಟು ಇರುತ್ತೆ ಉದ್ದ ಅಂದರೆ 40ರಿಂದ 45 ಮೀಟರ್ ಇರ್ತೈತೆ. ಅಗಲ ಎಷ್ಟಿರ್ತಂದರೆ 1.22 ಮೀಟರ್ ಅಗಲ ಇರುತ್ತೆ. ಇದು ಉದ್ದ ಜಿಗಿತದ ಒಂದು ಅಂಕಣ. ಜಿಗಿತದ ಗುಂಡಿಯನ್ನು ತೇವಾಯುತವಾದಂಥ ಮರಳಿನಿಂದ ನೆಲದ ಮಟ್ಟದವರೆಗೆ ಏನು ಮಾಡಬೇಕು ನಾವು ತುಂಬಿಸ್ಬೇಕು. ಎಷ್ಟು ಆಳ ಹಾಕಿರ್ತೀವೋ ಅದರಿಂದ ನೆಲಕ್ಕೆ ಸಮ ಬರುವವರೆಗೆ ಏನು ಮಾಡಬೇಕು ಅದರಲ್ಲಿ ನಾವು ಮರಳನ್ನು ತುಂಬಿಸ್ಬೇಕು. ಜಿಗಿತದ ಗುಂಡಿ ಅಗಲ ಎಷ್ಟಿರ್ತದೆ ಅಂತಂದರೆ 2.75 ಮೀಟರ್ ಇರ್ತೈತೆ. ಗರಿಷ್ಠ ಮೀಟರ್ ಎಷ್ಟಿರಬೇಕಂದರೆ 3 ಮೀಟರ್ ಇರಬೇಕು. ಜಿಗಿತದ ಗುಂಡಿಯು ಉದ್ದ ಕನಿಷ್ಠ 9ರಿಂದ ಗರಿಷ್ಠ 12 ಮೀಟರ್ ಇರ್ತೈತೆ. ಜಿಗಿಯುವ ಗುಂಡಿಯು ಯಾವಾಗಲೂ ಏನಾಗಿರುತ್ತೆ ಆಯತಾಕಾರ ಹೊಂದಿರುತ್ತೆ. ಟೇಕ್ ಆಫ್ ಬೋರ್ಡ್ ಅಂತ ಕರಿತೀವಿ ಅಥವಾ ಕನ್ನಡದಲ್ಲಿ ಹಲಗೆ ಅಂತೇಳಿ ಕರಿತೀವಿ. ಟೇಕ್ ಆಫ್ ಬೋರ್ಡ್ನ ಮರದ ಹಲಗೆ ಅದರಿಂದ ಮಾಡಿರ್ತಾರೆ ಅಂದರೆ ಇದು ಮರದಿಂದ ಮಾಡಿರ್ತಾರೆ. ಯಾವ ಆಕಾರದಾಗಿರುತ್ತೆ ಅಂದರೆ ಇದನ್ನು ಕೂಡ ಆಯತಾಕಾರದಲ್ಲಿ ಇರ್ತೈತೆ. ಇದು 1.22 ಮೀಟರ್ ಉದ್ದವಿರ್ತೈತೆ, 20 ಸೆಂಟಿಮೀಟರ್ ಅಗಲ ಇರ್ತೈತಿ ಮತ್ತು 10 ಸೆಂಟಿಮೀಟರ್ ದಪ್ಪ ಇರ್ತೈತಿ. ಅದು ಟೇಕಪ್ ಬೋರ್ಡು ಎಷ್ಟು ದಪ್ಪ ಇರುತ್ತೆ ಸುಣ್ಣ ಹಾಕಿಂದಂದರೆ 10 ಸೆಂಟಿಮೀಟರ್ ದಪ್ಪ ಇರ್ತೈತಿ. ಇದಕ್ಕೆ ಬಿಳಿ ಬಣ್ಣವನ್ನೇ ಹಚ್ಚಿರ್ತಾರೆ. ಯಾಕೆಂದರೆ ಅದು ಓಟಗಾರನಿಗೆ ಅಂದರೆ ಯಾರು ಜಿಗ್ತಾ ಇದ್ದಾರೋ ಅವರಿಗೆ ಅದು ದಪ್ಪವಾಗಿ ಕಾಣಲಿ ಅಂಥೇಳಿ ವೈಟ್ ಸುಣ್ಣನೇ ಹಾಕ್ತಾರೆ. ಇದನ್ನು ಜಿಗಿತದ ಗುಂಡಿಯ ಹತ್ತಿರದ ತುದಿಯಿಂದ 1 ಮೀಟರ್ನಿಂದ 3 ಮೀಟರ್ ದೂರದಲ್ಲಿ ಇದನ್ನು ಹಾಕ್ತಾರೆ. ಈಗ ಓಡುವ ದಾರಿ, ಇದಕ್ಕೆ ಇಂಗ್ಲೀಷಲ್ಲಿ ರನ್ವೇ ಅಂತೇಳಿ ಕರಿತೀವಿ. ಓಡುವ ಹಾದಿಯ ಉದ್ದ ಸುಮಾರು 40ರಿಂದ 45 ಮೀಟರ್ ಇರ್ತೈತೆ. ಅಗಲ 1.22 ಮೀಟರ್ ಇರ್ತೈತೆ. ಓಡುವ ಹಾದಿಯನ್ನು 5 ಸೆಂಟಿಮೀಟರ್ ಅಗಲದ ಗೆರೆಯನ್ನು ಏನು ಮಾಡ್ತಾರೆ ಸುಣ್ಣದಿಂದ ಬಳದಿರ್ತಾರೆ.
ಸ್ಪರ್ಧೆಯ ಮೂಲ ನಿಯಮಗಳು. ಹಾಗಾದರೆ ಈ ಉದ್ದ ಜಿಗಿತ ಆಡಬೇಕಾದ್ರೆ ಹೆಂಗೆ ನಿಯಮಗಳು ಇದ್ದಾವೆ, ನಾವು ಯಾವ್ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ಕೊಟ್ಟಿದ್ದಾರೆ. ಕ್ರೀಡಾಪಟುವು ಹಲಗೆಯ ಮುಂಭಾಗದಲ್ಲಿ ಹಾಕಿದ ಗೆರೆಯನ್ನು ತುಳಿಯುವಂತಿಲ್ಲ. ಏನಲ್ಲಿ ಗೆರೆ ಹಾಕಿರ್ತಾರಲ್ಲ ಆ ಗೆರೆ ಏನು ಮಾಡ್ಬೇಕಂದ್ರೆ ನಾವು ಸ್ಪರ್ಶ ಮಾಡುವಂತಿಲ್ಲ. ಒಂದು ವೇಳೆ ಮಾಡಿದರೆ ನಮ್ಗೆ ಏನಾಗ್ತದೆ, ನಮ್ದು ಅದು ಫಾಲ್ ಆಗ್ತೈತೆ. ಕ್ರೀಡಾಪಟುವು ಹಲಗೆಯನ್ನು ದಾಟಿ ಮುಂದೆ ಓಡುವಂತಿಲ್ಲ. ಹಲಗೆಯನ್ನು ದಾಟಿಕೊಂಡು ಮುಂದೆ ಓಡುವಂತಿಲ್ಲ. ಅದು ಹಲಗೆ ಹಿಂದೆಯೇ ನಾವು ಏನು ಮಾಡಬೇಕು, ಅಲ್ಲಿಂದ ಟೇಕಪ್ ತಗೊಂಡು ಜಿಗಿಬೇಕು. ಪ್ರತಿ ಕ್ರೀಡಾಪಟುವಿಗೆ 3 ಪ್ರಯತ್ನಗಳು, 3 ಚಾನ್ಸ್ ಕೊಡ್ತಾರೆ. ಆ 3 ಚಾನ್ಸಲ್ಲಿ ನಾವು ಏನು ಮಾಡಬೇಕು, ನಮ್ದು ಎಷ್ಟು ದೂರ ಜಿಗಿತೀವೋ ಅದನ್ನೇ ನಾವೇನು ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ. ಸ್ಪರ್ಧೆಯು ಜಿಗಿತದ ಗುಂಡಿಯನ್ನು ಇಳಿದ ನಂತರ ಟೇಕ್ ಆಫ್ ಬೋರ್ಡ್ಗೆ ಸಮೀಪದಲ್ಲಿರುವ ದೇಹದ ಭಾಗದಿಂದ ಉಂಟಾಗಿರುವ ಗುರುತಿನಿಂದ ಅಳತೆಯನ್ನು ತೆಗೆದುಕೊಳ್ಬೋದು. ಅಂದರೆ ನಾವು ಟೇಕ್ ಆಫ್ ಅಂದರೆ ಜಿಗಿದಿನ ಮೇಲೆ ಕೈ ಹಿಂದೆ ಊರೋದು ಮುಂದೆ ಊರಬೇಕು. ಅವ ಮುಂದಿರೋದು ಮುಂದಿಂದ ಟೇಕ್ ಆಫ್ ತೊಗೋತಾರೆ. ನಾವು ಜಿಗಿದು ಆಮೇಲೆ ಹಿಂದೆ ಕೈ ಊರಿದಂದರೆ ಕೈ ಹಿಂದಿಂದ ತೊಗೋತಾರೆ, ಅದಕ್ಕೆ ಮುಂದೆ ಊರಬೇಕು ಕೈ. ಕ್ರೀಡಾಧಿಕಾರಿಯು ಕರೆ ನೀಡಿದ 90 ಸೆಕೆಂಡ್ಗಳ ಒಳಗಾಗಿ ಏನು ಮಾಡಬೇಕು, ಜಿಗಿಯುವ ಓಟಗಾರನು ಓಟವನ್ನು ಪ್ರಾರಂಭಿಸಬೇಕು. ಇಷ್ಟೆಲ್ಲ ಏನದು ಇವು ನಿಯಮಗಳದು. ಹಾಗಾದರೆ ಅಕ್ರಮಗಳು, ಈ ಕ್ರೀಡೆಯಲ್ಲಿ ಏನೇನು ಅಕ್ರಮಗಳು ನಡೀತವೆ ಅಂಥೇಳಿ. ಸ್ಪರ್ಧೆಯು ಟೇಕಾಫ್ ಹಲಗೆಯ ಮುಂಭಾಗದ ಗೆರೆಯನ್ನು ಸ್ಪರ್ಶಿಸಿದರೆ ಅದನ್ನೇನು ತೆಗಿರ್ತಾರೆ, ತಪ್ಪು ಅಂತೇಳಿ ಹೇಳ್ತಾರೆ, ಫಾಲ್ ಆಗ್ತೈತೆ ಅದು. ಕ್ರೀಡಾಧಿಕಾರಿಯು ಕರೆ ನೀಡಿದ ತಕ್ಷಣ ನಿಗದಿತ ವೇಳೆಯಲ್ಲಿ ತನ್ನ ಅವಕಾಶ ಉಪಯೋಗಿಸದಿದ್ದರೆ ಅದನ್ನು ಕೂಡ ಏನಾಗುತ್ತೆ, ಫಾಲ್ ಆಗುತ್ತೆ. ಮತ್ತು ಬೇರೆ ಸ್ಪರ್ಧೆಗೆ ಏನು ಮಾಡ್ತಾರೆ, ಅವಕಾಶ ನೀಡ್ತಾರೆ. ಸ್ಪರ್ಧೆಯು ಜಿಗಿದ ನಂತರ ತಾನು ಜಿಗಿದ ಹಾದಿಯಲ್ಲಿ ಏನು ಮಾಡಬೇಕು, ಮರಳಿದರೆ ಅದು ತಪ್ಪು. ಯಾಕೆಂದರೆ ಬೇರೆ ಒಬ್ಬ ಆಟಗಾರನ ಏನು ಬರ್ತಾ ಇರ್ತಾನೆ, ಅದಕ್ಕೆ ನಾವು ಅದರಲ್ಲಿ ಹೋಗ್ಬಾರ್ದು, ಸೈಡಿಗೆ ಬಂದು ಹೋಗಬೇಕು. ಇವೆಲ್ಲ ಏನು ಅಕ್ರಮಗಳು. ಈಗ ಪುರುಷರ ವಿಭಾಗದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಏನೇನು ದಾಖಲೆ ಮಾಡಿದ್ದಾರೆ ಅಂತ ಹೇಳಿಕೊಟ್ಟಿದ್ದಾರೆ. ಅಂತಾರಾಷ್ಟ್ರ ಮಟ್ಟದಲ್ಲಿ ಮೈಕ್ ಪೊವೆಲನು 8.95 ಮೀಟರ್ ಉದ್ದವನ್ನು ಜಿಗಿದಿದ್ದಾರೆ ಪುರುಷರ ವಿಭಾಗದಲ್ಲಿ. ಮಹಿಳೆಯರ ವಿಭಾಗದಲ್ಲಿ ರಷ್ಯಾದ ಗೆಲಿನಾ ಚೆಸ್ವಿಯಾಕೋವಾ ಅವರು 7.52 ಮೀಟರ್ ಜಿಗಿದಿದ್ದಾರೆ. ಇವೆಲ್ಲ ಓಲ್ಡ್ ಇದ್ದಾವೆ, ಇವೆಲ್ಲ ಕೇಳಿದೆ 1991 ಇದೇ ನಮಗೆ ಬೇಕಾಗಲ್ಲ. ಇವಾಗ ರೀಸೆಂಟ್ ಆಗಿರೋದು ನಾವೇನು ನೋಡಬೇಕು, ನೆನ್ಪಿಟ್ಕೊಳ್ಬೇಕು. ಈಗ ಪುರುಷರ ವಿಭಾಗದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂಕಿತ್ ಶರ್ಮಾ 8.19 ಮೀಟರ್ ಮಾಡಿದ್ದಾರೆ, ದಾಖಲೆಯನ್ನು ಮಾಡಿದ್ದಾರೆ. ಮಹಿಳೆಯರ ವಿಭಾಗದಲ್ಲಿ ಅಂಜು ಬಾಬಿ ಜಾರ್ಜ್ 6.83 ಮೀಟರ್ ಮಾಡಿದ್ದಾರೆ, ರಾಜ್ಯ ಮಟ್ಟದಲ್ಲಿ ದಾಖಲೆಯನ್ನು ಮಾಡಿದ್ದಾರೆ. ಈಗ ರಾಷ್ಟ್ರ ಮಟ್ಟದಲ್ಲಿ ದಾಖಲೆಯನ್ನು ಮಾಡಿದ್ದಾರೆ ಇಬ್ಬರು. ಇವಾಗ ರಾಜ್ಯ ಮಟ್ಟದಲ್ಲಿ ಪುರುಷರ ವಿಭಾಗದಲ್ಲಿ ಸಿ ಕುಂಜ್ಮನ್ ಅವರು 7.86 ಮೀಟರ್ ಮಾಡಿದ್ದಾರೆ, ಜಿಗಿದಿದ್ದಾರೆ. ಮಹಿಳೆಯರ ವಿಭಾಗದಲ್ಲಿ ಜೆಜಿ ಶ್ರಮಿಳಾ ಅವರು 6.52 ಮೀಟರ್ ಮಾಡಿದ್ದಾರೆ, ಉದ್ದವನ್ನು ದಾಖಲೆಯನ್ನು ಮಾಡಿದ್ದಾರೆ. ಇವೆಲ್ಲ ರಾಷ್ಟ್ರ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಏನು ಮಾಡಿದ್ದಾರೆ, ಅಂತಾರಾಷ್ಟ್ರ ಮಟ್ಟದಲ್ಲಿ, ರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ 3 ವಿಭಾಗದಲ್ಲಿ ಯಾರ್ಯಾರು ಏನೇನು ಸಾಧನೆ ಮಾಡಿದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ. ಆದರೆ ನಾವು ಇವಾಗ ರೀಸೆಂಟಾಗಿ ಯಾರು ಸಾಧನೆ ಮಾಡಿದ್ದಾರೆ ಅವ್ರ ಬಗ್ಗೆ ಪ್ರಚಲಿತ ಘಟನೆಗಳು ನೋಡಿಕೊಂಡು ಬರೆದಿಟ್ಕೊಳ್ಬೇಕು. ಇವಾಗ ಅಭ್ಯಾಸ ಪ್ರಶ್ನೆಗಳು, ಈ ಪಾಠದ ಮೇಲೆ ಅಭ್ಯಾಸ ಪ್ರಶ್ನೆಗಳು ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂತ ನೋಡಿ. ಟೇಕಪ್ ಬೋರ್ಡ್ನ ಅಗಲ ಡ್ಯಾಶ್ ಇರುತ್ತೆ. ಇಲ್ಲಿ ನೋಡ್ರಿ ಎಷ್ಟಿರ್ತದೆ ಅಂತಂದರೆ 1.22 ಮೀಟರು ಉದ್ದ ಇರ್ತೈತೆ, ಅಗಲ 20 ಸೆಂಟಿಮೀಟರ್ ಇರ್ತೈತೆ, ದಪ್ಪ 10 ಸೆಂಟಿಮೀಟರ್ ಇರ್ತೈತೆ. ಯಾವುದು ಟೇಕಪ್ ಬೋರ್ಡ್ನ ಅಗಲ, ಉದ್ದ ಮತ್ತು ದಪ್ಪ, ಇವು 3 ನೆನ್ಪಿಟ್ಕೊಳ್ಬೇಕು. ಇಲ್ಲಿ 20 ಸೆಂಟಿಮೀಟರ್ ಅಂಥೇಳಿ ಬರಿತೀನಿ, ಇದು ಅಗಲ ಆಯಿತು. ಈಗ ಜಿಗಿತದ ಗುಂಡಿಯ ಅಗಲ ಡ್ಯಾಶ್ ಇರುತ್ತದೆ. ಜಿಗಿತದ ಗುಂಡಿಯ ಅಗಲ ಎಷ್ಟಿರ್ತೈತೆ, ಇದು ಉದ್ದ ಅಗಲ ಕೇಳಿದರೆ, ಉದ್ದ ಕೇಳಿದರೆ 9 ರಿಂದ 12 ಮೀಟರ್ ಇರ್ತೈತೆ. ಅಗಲ ಕೇಳಿದರೆ 2.75 ಮೀಟರಿಂದ 3 ಮೀಟರ್ವರೆಗೂ ಇರುತ್ತೆ. ಇದು ಅಂಜುಬಾಬಿ ಜಾರ್ಜ್ ರಾಷ್ಟ್ರೀಯ ದಾಖಲೆ ದೂರ ಎಷ್ಟು? ಅಂಜುಬಾಬಿ ಜಾರ್ಜ್ ಎಷ್ಟು ಮಾಡಿದ್ದಾರೆ ರಾಷ್ಟ್ರೀಯ ದಾಖಲೆಯಲ್ಲಿ? 6.85 ಮೀಟರ್ ಮಾಡಿದ್ದಾರೆ, ಅವರು ದಾಖಲೆಯನ್ನು ಮಾಡಿದ್ದಾರೆ. ಇವಾಗ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಜಿಗಿತದ ಗುಂಡಿಯು ಯಾವ ಆಕಾರದಾಗಿರ್ತದೆ ಅಂತ ಕ್ವಶನ್ ಕೇಳಿದರೆ, ಇಲ್ಲಿ ಆಯತಾಕಾರದಲ್ಲಿ ಇರ್ತೈತಿ. ಜಿಗಿತದ ಓಡುವ ಹಾದಿಯ ಉದ್ದ ಅಗಲಗಳನ್ನು ಬರೆಯಿರಿ ಅಂತೇಳಿ ಕೇಳಿದೆ. ಇದು ಉದ್ದ ಕೇಳಿದ್ರೆ 40 ರಿಂದ 45 ಮೀಟರ್ ಇರ್ತೈತೆ. ಅಗಲ ಕೇಳಿದ್ರೆ 1.22 ಇರ್ತೈತೆ. ಜಿಗಿತದ ಗುಂಡಿಯ ಅಂಕಣವನ್ನು ಬರೆದು ಅದರ ಅಳತೆಯನ್ನು ಗುರುತಿಸಬೇಕು. ಅದರ ಅಳತೆಯಲ್ಲಿ ಕೊಟ್ಟಿದ್ದಾರಲ್ಲ, ಆ ಒಂದು ಅಂಕಣವನ್ನು ಏನು ಮಾಡಬೇಕು, ನಾವು ಬಿಡಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಇದು ಆ ಪ್ರಶ್ನೆಗೆ ಉತ್ತರ. ಇದು ಜಿಗಿತದ ಅಂದರೆ ಉದ್ದ ಜಿಗಿತದ ಅಂಕಣದ ಚಿತ್ರ. ಇದು ಇಲ್ಲಿಗೆ ಏನಾಯ್ತಂದರೆ ಈ ಒಂದು ಉದ್ದ ಜಿಗಿತದ ಬಗ್ಗೆ ಏನು ಮಾಡಿದ್ದೀವಿ, ಈ ಒಂದು ತರಗತಿಯಲ್ಲಿ ನಾವು
ಸವಿವರವಾಗಿ ತಿಳ್ಕೊಂಡಿದ್ದೀವಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಶೇರ್ ಆ್ಯಂಡ್ ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.